ಗುರುಶಕ್ತಿ ಬಸ್ನಲ್ಲಿ ಸಿಕ್ಕಿದ ಬಂಗಾರದ ತಾಳಿ ಸರ ವಾರಸುದಾರರಿಗೆ ಹಸ್ತಾಂತರ. ಹೊಸನಗರದ ಗುರುಶಕ್ತಿ ಬಸ್ ಒಂದರಲ್ಲಿ ಪತ್ತೆಯಾಗಿದ್ದ ಬಂಗಾರದ ತಾಳಿ ಸರವನ್ನ ಸಂಬಂಧಪಟ್ಟ ವಾರಸುದಾರರಿಗೆ ಹಸ್ತಾಂತರಿಸಲಾಯಿತು. KA 159446 ನೋಂದಣಿ ಸಂಖ್ಯೆಯ ಗುರುಶಕ್ತಿ ಬಸ್ನಲ್ಲಿ ಸಿಕ್ಕಿದ್ದ ಬಂಗಾರದ ತಾಳಿ ಸರವನ್ನ ಬಸ್ ಕಾರ್ಯನಿರ್ವಾಹಕ ಅಶ್ರಫ್ ಜಯನಗರ, ಚಾಲಕ ಮೌಸಿಂ ಹೊಸನಗರ ಹಾಗೂ ಜೇನಿ ಗ್ರಾಮದ ರಾಜಣ್ಣ ಅವರ ಸಮ್ಮುಖದಲ್ಲೇ ವಾರಸುದಾರರಿಗೆ ಹಸ್ತಾಂತರಿಸಲಾಯಿತು. ಪ್ರಾಮಾಣಿಕತೆ ಮೆರೆದ ಗುರುಶಕ್ತಿ ಬಸ್ ಸಿಬ್ಬಂದಿಯ ಕಾರ್ಯಕ್ಕೆ ಹೊಸನಗರದ ಸಾರ್ವಜನಿಕರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ವಿಶ್ವದ ಅತ್ಯಂತ ಟಾಕ್ಸಿಕ್ ಅಬ್ಬರ ಶುರು. ಗೀತು ಮೋಹನ್ ದಾಸ್ ನಿರ್ದೇಶನದ ಅತೀವ ನಿರೀಕ್ಷೆಯ ಟಾಕ್ಸಿಕ್ ಸಿನಿಮಾ ಕೊನೆಗೂ ತೆರೆ ಕಂಡಿದೆ. ಈ ವರ್ಷದ ಅತ್ಯಂತ ಹೆಚ್ಚು ಜನಪ್ರಿಯತೆ ಪಡೆದ ಭಾರತೀಯ ಚಲನಚಿತ್ರಗಳಲ್ಲಿ ಒಂದಾಗಿರುವ ಟಾಕ್ಸಿಕ್ ವರದಿಗಳ ಪ್ರಕಾರ ದೇಶದಲ್ಲಿ ನಿರ್ಮಾಣಗೊಂಡ ಅತ್ಯಂತ ದುಬಾರಿಯ ಸಿನಿಮಾಗಳಲ್ಲಿ ಒಂದಾಗಿದೆ. ಚಿತ್ರದಲ್ಲಿ ಕಿಯಾರಾ ಅಡ್ವಾಣಿ ಮತ್ತು ನಯನತಾರಾ ಸೇರಿದಂತೆ ಪ್ರಮುಖ ತಾರಾಗಣವಿದೆ. ಟಾಕ್ಸಿಕ್ಗೆ ರಾಜೀವ್ ರವಿ ಛಾಯಾಗ್ರಹಣ ಮಾಡಿದ್ದು, ರವಿ ಬಸ್ರೂರು, ವಿಶಾಲ್ ಮಿಶ್ರಾ ಮತ್ತು ತನಿಷ್ಕಾ ಸಂಗೀತವನ್ನ ಸಂಯೋಜಿಸಿದ್ದಾರೆ. ಟಿಪಿ ಅಬಿದ್ ಕಲಾ ನಿರ್ದೇಶಕರಾಗಿ ಹಾಗೂ ಉಜ್ವಲ್ ಕುಲಕರ್ಣಿ ಸಂಕಲನಕಾರರಾಗಿ ಕೆಲಸವನ್ನ ಮಾಡಿದ್ದಾರೆ. ಭಾರತದ UPI ಪಯಣಕ್ಕೆ 10 ವರ್ಷಗಳ ಸಂಭ್ರಮ. ಒಂದು ಸರಳ QR ಸ್ಕ್ಯಾನ್ನಿಂದ ಪ್ರಾರಂಭವಾದ ಭಾರತದ UPI ಪಯಣ ಇಂದು ದೊಡ್ಡ ಕ್ರಾಂತಿಯನ್ನ ಸೃಷ್ಟಿಸಿದೆ. UPI ಭಾರತದ ಪಾವತಿ ವಿಧಾನವನ್ನ ಮಾತ್ರ ಬದಲಾಯಿಸಿಲ್ಲ, ಅದು ವ್ಯವಹಾರಗಳಿಗೆ ಹೆಚ್ಚು ಡಿಜಿಟಲ್ ಪಾವತಿಗಳಲ್ಲೇ ನಂಬಿಕೆಗಳನ್ನ ಬೆಳೆಸಿ ಹೆಚ್ಚಿನ ಜನರನ್ನ ಬ್ಯಾಂಕ್ನತ್ತ ಸೆಳೆಯುವುದರೊಂದಿಗೆ ಭಾರತದ ಅತ್ಯಂತ ಡಿಜಿಟಲ್ ಅಳವಡಿಕೆಗೆ ಪ್ರೋತ್ಸಾಹಿಸುತ್ತಿದೆ. ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಕೆರೆಯಲ್ಲಿ ಮುಳುಗಿ ವಿದ್ಯಾರ್ಥಿನಿ ಮೃತ್ಯು. ಉಡುಪಿಯ ತೆಂಕಪೇಟೆಯ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಕೆರೆಯಲ್ಲಿ ನಿನ್ನೆ 15 ವರ್ಷದ ವಿದ್ಯಾರ್ಥಿಯೊಬ್ಬ ಮೃತಪಟ್ಟ ದಾರುಣ ಘಟನೆ ನಡೆದಿದೆ. ಮೃತರನ್ನ ಬೆಳ್ಳಂಪಳ್ಳಿ ಕುಕ್ಕಿಕಟ್ಟಿಯ ಕೃಷ್ಣ ನಾಯಕ್ರವರ ಪುತ್ರ ಆದಿತ್ಯ ನಾಯಕ್ ಎಂದು ಗುರುತಿಸಲಾಗಿದೆ. ದೇವಸ್ಥಾನದಲ್ಲಿ ಭಜನಾ ಕಾರ್ಯಕ್ರಮ ನಡೆಯುತ್ತಿದ್ದು, ಕೆಲ ಭಕ್ತರು ಕೆರೆಯಲ್ಲಿ ಈಜುತ್ತಿದ್ದ ಹಿನ್ನೆಲೆ ಆದಿತ್ಯ ಕೂಡ ಕೆರೆಗೆ ಇಳಿದು ಈಜುತ್ತಿದ್ದ. ಕೆರೆಯ ಮಧ್ಯಭಾಗದಲ್ಲಿ ಈಜುತ್ತಿದ್ದ ಆದಿತ್ಯ ಆಕಸ್ಮಿಕವಾಗಿ ನೀರಿನಲ್ಲಿ ಮುಳುಗಿ ನಾಪತ್ತೆಯಾಗಿದ್ದಾನೆ. ಕೂಡಲೇ ಮುಳುಗು ತಜ್ಞ ಈಶ್ವರ ಮಲ್ಪಿ ಅವರಿಗೆ ಮಾಹಿತಿಯನ್ನು ನೀಡಿದ್ದು, ಅವರು ಸ್ಥಳಕ್ಕೆ ಭೇಟಿ ನೀಡಿ ಕೆರೆಯಲ್ಲೇ ಶೋಧ ಕಾರ್ಯ ನಡೆಸಿದ್ದಾರೆ. ಸುಮಾರು 1 ಗಂಟೆಯ ಕಾರ್ಯಾಚರಣೆಯ ಬಳಿಕ ಆದಿತ್ಯನನ್ನ ನೀರಿನಿಂದ ಮೇಲಕ್ಕೆತ್ತಲಾಗಿದೆ. ಈದ್ ಮಿಲಾದ್ ಪ್ರಯುಕ್ತ DJ ಸಂಗೀತ, ಪಟಾಕಿ ಸಿಡಿಸುವುದು, ಬಣ್ಣದ ಕಾಗದ ಸಿಡಿಸುವುದು ನಿಷೇಧ. ಶಿವಮೊಗ್ಗ ಜಿಲ್ಲೆಯಾದ್ಯಂತ ಮೆರವಣಿಗೆಯ ಮುಂಚಿತವಾಗಿ ಸಾರ್ವಜನಿಕ ಶಾಂತಿ ಮತ್ತು ಕೋಮು ಸಾಮರಸ್ಯವನ್ನ ಕಾಪಾಡುವ ಉದ್ದೇಶದಿಂದ ಶಿವಮೊಗ್ಗ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಅವರು ಆಗಸ್ಟ್ 28ರವರೆಗೆ DJ ಸಂಗೀತ, ಬಣ್ಣದ ಕಾಗದ ತಿಳಿಸುವುದು ಹಾಗೂ ಪಟಾಕಿಯನ್ನ ನಿಷೇಧಿಸಿ ನಿಷೇಧಾಜ್ಞೆ ಹೊರಡಿಸಿದ್ದಾರೆ. ಹಾಗೂ ಆಗಸ್ಟ್ 25ರಿಂದ 28ರವರೆಗೆ ಬೈಕ್ ರ್ಯಾಲಿಗಳು ನಡೆಯಬಾರದು ಎಂದು ಜಿಲ್ಲಾಧಿಕಾರಿ ಆದೇಶವನ್ನ ಹೊರಡಿಸಿದ್ದಾರೆ. ಓಣಂ ರಂಗೇರಿಸಲು ಕರ್ನಾಟಕದ ಹೂಗಳಿಗೆ ಭಾರಿ ಬೇಡಿಕೆ. ಕೇರಳದಲ್ಲಿ ಬುಧವಾರ ತಿರು ಓಣಂ ಆಚರಣೆ ನಡೆಯುತ್ತಿದ್ದು, ಸಂಭ್ರಮಕ್ಕೆ ರಂಗು ಹೆಚ್ಚಿಸಲು ಕರ್ನಾಟಕದ ಹೂವುಗಳಿಗೆ ಭಾರಿ ಬೇಡಿಕೆ ವ್ಯಕ್ತವಾಗಿದೆ. ಹೂವಿನ ರಂಗೋಲಿ ಸಹಿತ ಓಣಂ ಆಚರಿಸಲಾಗುತ್ತಿದ್ದರೆ ವಿವಿಧ ಬಣ್ಣಗಳ ಸೇವಂತಿಗೆ, ಗುಲಾಬಿ, ಮಲ್ಲಿಗೆ ಹೂವುಗಳಿಗೆ ಭಾರಿ ಬೇಡಿಕೆ ಇದ್ದು, 1 ಮೊಳ 40ರಿಂದ 100ರವರೆಗೆ ಮಾರಾಟಗೊಳ್ಳುತ್ತಿವೆ. ಬಿಡಿ ಹೂವುಗಳು 50ರಿಂದ 200ರವರೆಗೆ ಮಾರಾಟವಾಗುತ್ತಿದೆ. ಹೂವಿನ ಮಾರಾಟದ ಅಂಗಡಿಗಳಲ್ಲಿ ಸಾಂಪ್ರದಾಯಿಕ ಮಲ್ಲಿಗೆ ಹೂವು ಮೊಳಕ್ಕೆ 200ರಿಂದ 400ರವರೆಗೆ ಇದೆ. ಕಾಕಡ ಮೊಳಕ್ಕೆ 50ರಿಂದ 100ರವರೆಗೆ ಬೆಲೆ ಇದೆ. ಏಷ್ಯನ್ ಗೇಮ್ 2026 ಈಜು ತಂಡಕ್ಕೆ ನಟ R ಮಾಧವನ್ ಮಗ ವೇದಾಂತ್ ಆಯ್ಕೆ. ಜಪಾನ್ ಐಜಿ ನಗೋಯಾದಲ್ಲಿ ನಡೆಯಲಿರುವ ಏಷ್ಯನ್ ಗೇಮ್ಸ್ 2026 ಕ್ರೀಡಾಕೂಟದಲ್ಲಿ ನಟ R ಮಾಧವನ್ ಪುತ್ರ ವೇದಾಂತ್ ಮಾಧವನ್ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಈ ಮೂಲಕ ಶ್ರೀಹರಿ ನಟರಾಜ್ ಮತ್ತು ಸಜ್ಜನ್ ಪ್ರಕಾಶ್ ಅವರೊಂದಿಗೆ ವೇದಾಂತ್ ಭಾರತವನ್ನ ಪ್ರತಿನಿಧಿಸಲಿದ್ದಾರೆ. ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಗಾಂಜಾ ಮಾರಾಟ ಮಾಡುತ್ತಿದ್ದ ಆರೋಪಿಯ ಬಂಧನ. ದೊಡ್ಡಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬುದ್ಧನಗರದಿಂದ ಮಂಜುನಾಥ ಬಡಾವಣೆಗೆ ಹೋಗುವ ರಸ್ತೆಯಲ್ಲಿ ಕಾನೂನು ಬಾಹಿರವಾಗಿ ಮಾದಕ ವಸ್ತುವನ್ನ ಮಾರಾಟ ಮಾಡುತ್ತಿರುವ ಬಗ್ಗೆ ಖಚಿತ ಮಾಹಿತಿಯ ಮೇರೆಗೆ ಪೊಲೀಸ್ ಉಪನಿರೀಕ್ಷಕರು ದೊಡ್ಡಪೇಟೆ ಪೊಲೀಸ್ ಠಾಣೆಯವರು ಸಿಬ್ಬಂದಿಗಳೊಂದಿಗೆ ದಾಳಿ ಮಾಡಿ ಆರೋಪಿತನಾದ ಕಿರಣ್ ಅನ್ನ ವಶಕ್ಕೆ ಪಡೆದು 50,000 ಮೌಲ್ಯದ 1 kg 98 ಗ್ರಾಂ ತೂಕದ ಗಾಂಜಾವನ್ನ ಅಮಾನತು ಪಡೆದುಕೊಂಡು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಹೋಟೆಲ್, ರೆಸ್ಟೋರೆಂಟ್, ಆಹಾರ
ಆಹಾರೋದ್ಯಮಗಳಿಗೆ ಅಡ್ವೈಸರಿ ಬಿಡುಗಡೆ. ಸುರಕ್ಷತಾ ಕ್ರಮಗಳ ಅಳವಡಿಕೆಗೆ 15 ದಿನಗಳ ಗಡುವು. ರಾಜ್ಯದಲ್ಲಿನ ಎಲ್ಲ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು, ಪಂಚತಾರಾ ಹೋಟೆಲ್ಗಳು ಸೇರಿದಂತೆ ಆಹಾರೋದ್ಯಮ ಸಂಸ್ಥೆಗಳಿಗೆ ಆಹಾರ ಸುರಕ್ಷತೆ, ಸ್ವಚ್ಛತೆ ಹಾಗೂ ನೈರ್ಮಲ್ಯ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಸಂಬಂಧ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆ ಹೊಸ ಮಾರ್ಗಸೂಚಿ ಹಾಗೂ ಸಲಹಾ ಸೂಚನೆಗಳನ್ನು ಬಿಡುಗಡೆ ಮಾಡಿದೆ. ಅಡ್ಡೆಸರಿಗಳಲ್ಲಿ ಒಟ್ಟು 16 ಪ್ರಮುಖ ಸಲಹೆಗಳನ್ನು ನೀಡಲಾಗಿದೆ. ಈ ಮಾರ್ಗಸೂಚಿಗಳ ಅಳವಡಿಕೆಗೆ ಆರೋಗ್ಯ ಇಲಾಖೆ 15 ದಿನಗಳ ಗಡುವನ್ನು ನೀಡಿದೆ. ಈ ಅವಧಿಯಲ್ಲಿ ಆಹಾರ ಸುರಕ್ಷತೆ ನಿಯಮಾವಳಿಗಳ ಪ್ರಕಾರ ನ್ಯೂನತೆಗಳು ಮತ್ತು ಲೋಪದೋಷಗಳನ್ನು ಸರಿಪಡಿಸಿಕೊಳ್ಳದಿದ್ದರೆ ಆಹಾರ ಸುರಕ್ಷತಾ ಇಲಾಖೆಯ ಅಧಿಕಾರಿಗಳ ತಂಡ ದಾಳಿ ನಡೆಸಿದಾಗ ಆಹಾರ ಸುರಕ್ಷತೆ ನಿಯಮಾವಳಿ ಉಲ್ಲಂಘನೆಯ ಪ್ರಕರಣಗಳು ಕಂಡುಬಂದರೆ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳಲಾಗುವುದು ಎಂದು ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆ ಆಯುಕ್ತರು ಪ್ರಕಟಣೆಯಲ್ಲಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ನೊಬೆಲ್ ಪುರಸ್ಕೃತ ಮದರ್ ತೆರೇಸಾ ಜನ್ಮದಿನ. ಮಾನವೀಯತೆ ಮತ್ತು ಕಾರುಣ್ಯದ ಸಾಕಾರ ಮೂರ್ತಿ ಮದರ್ ತೆರೇಸಾ ಅವರ ಜನ್ಮದಿನದ ಗೌರವಪೂರ್ಣ ನಮನಗಳು. ಮಿಷನರೀಸ್ ಆಫ್ ಚಾರಿಟಿ ಸಂಸ್ಥೆಯನ್ನ ಸ್ಥಾಪಿಸಿ ಸಮಾಜದಿಂದ ತ್ಯಜಿಸಲ್ಪಟ್ಟ ಅನಾಥರಿಗೆ, ರೋಗಿಗಳಿಗೆ ಹಾಗೂ ದೀನದಲಿತರಿಗೆ ತಾಯಿಯಂತೆ ಆಸರಿಯಾದ ಕರುಣಾಮಯಿ. ಅವರ ನಿಸ್ವಾರ್ಥ ಸೇವೆ ಹಾಗೂ ತ್ಯಾಗದ ಬದುಕನ್ನ ಗೌರವಿಸಿ ಜಗತ್ತು ಅವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಮತ್ತು ಭಾರತ ಸರ್ಕಾರ ಭಾರತ ರತ್ನ ನೀಡಿ ಗೌರವಿಸಿದೆ. ನಾವು ದೊಡ್ಡ ಕಾರ್ಯಗಳನ್ನ ಮಾಡಲಾಗದಿರಬಹುದು, ಆದರೆ ಸಣ್ಣ ಕಾರ್ಯಗಳನ್ನ ಅಪಾರ ಪ್ರೀತಿಯಿಂದ ಮಾಡಬಹುದು ಎಂಬ ಅವರ ದಿವ್ಯ ನುಡಿ ಪ್ರತಿಯೊಬ್ಬರಿಗೂ ಸದಾ ಸ್ಫೂರ್ತಿ. ಪ್ರೀತಿ ಮತ್ತು ಸೇವೆಯ ಮೂಲಕ ಜಗತ್ತನ್ನೇ ಗೆದ್ದ ಜಗನ್ಮಾತೆಗೆ ಪ್ರಣಾಮಗಳು. ಮೀಡಿಯಾ 9 ಕನ್ನಡ, ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.